टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ರಿವಾಲೆಯಾಗಿದೆ. ಎನ್ಐಎ ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಯಲಿಗೆ ಬರ್ತಾ ಇದೆ. ಉಗ್ರ ನಾಸರ್ಗೆ ನೆರವು ಕೊಟ್ಟಂತಹ ಆರೋಪದಡಿ ಈ ವಿಚಾರಣೆ ಮಾಡ್ತಾ ಇದ್ದು, ಬಂಧಿತರ ಬ್ಯಾಂಕ್ ಅಕೌಂಟ್ಗೆ ಲಕ್ಷ ಲಕ್ಷ ಹಣ ವರ್ಗಾವಣೆಯಾಗಿದೆ. ಬೇರೆ ಬೇರೆ ಮೂಲದಿಂದ ಹಂತ ಹಂತವಾಗಿ ಹಣ ವರ್ಗಾವಣೆಯಾಗಿರೋದು. ನಾಗರಾಜ್ ಆಪ್ತ, ಈ ಡಾಕ್ಟರ್ ನಾಗರಾಜ್ ಇದಾರಲ್ಲ, ಅವರ ಆಪ್ತ ಸಹಾಯಕಿ ಖಾತೆಯಲ್ಲಿ 70 ಲಕ್ಷ ವಹಿವಾಟು. ಆಪ್ತ ಸಹಾಯಕಿ ಪವಿತ್ರ ಖಾತೆಯಲ್ಲಿ 70 ಲಕ್ಷ ವಹಿವಾಟು ಆಗಿರೋದು ಪತ್ತೆಯಾಗಿದೆ. ಡಾಕ್ಟರ್ ನಾಗರಾಜ್ ಎಸ್ಐ ಚಾನ್ ಪಾಷಾ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ. ಆರೋಪಿಗಳ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪರಿಶೀಲನೆ ಮಾಡಲಾಗಿದ್ದು, ಪ್ಯಾನ್ ಕಾರ್ಡ್ ಮೂಲಕ ವಿವಿಧ ಬ್ಯಾಂಕ್ ಖಾತೆಯ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಚಾನ್ ಪಾಷಾ ತನ್ನ ಮಗನ ಅಕೌಂಟ್ಗೆ ಕೂಡ ಹಣವನ್ನ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಇದೆಲ್ಲವೂ ಆರೋಪಿಗಳ ವಿಚಾರಣೆ ವೇಳೆ ಒಂದೊಂದೇ ಅಂಶ ಬಯಲಿಗೆ ಬರ್ತಾ ಇದೆ. ಇನ್ನು ಜೈಲಿನಲ್ಲಿ ಡಾಕ್ಟರ್ ಕೆಲಸ ಮಾಡೋದು ಬಿಟ್ಟು ಈ ಡಾಕ್ಟರ್ ನಾಗರಾಜ್ ಕಳ್ಳಾಟ ಮಾಡ್ತಾ ಇದ್ದ. ಆರೋಪಿಗಳಿಗೆ ಚಿಕಿತ್ಸೆ ಕೊಡೋ ನೆಪದಲ್ಲಿ ಬಂದು ಡಾಕ್ಟರ್ ನಾಗರಾಜ್ ಕೈದಿಗಳನ್ನ ಭೇಟಿ ಮಾಡ್ತಾ ಇದ್ದ, ಚಿಕಿತ್ಸೆ ನೆಪದಲ್ಲಿ ಸಂಪರ್ಕ ಮಾಡ್ತಾ ಇದ್ದ. ಈ ಕೈದಿಗಳನ್ನ ಸಂಪರ್ಕ ಮಾಡಿ ಕೀಪ್ಯಾಡ್ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಅನ್ನ ಪೂರೈಕೆ ಮಾಡ್ತಾ ಇದ್ದ. ಕುಟುಂಬದವರ ಜೊತೆ ಮಾತನಾಡೋದಕ್ಕೆ ಕೈದಿಗಳಿಗೆ ಈತ ಸಹಾಯ ಮಾಡ್ತಾ ಇದ್ದ. ಚಿಕಿತ್ಸೆಗೆ ಬರ್ತಾ ಇದ್ದಂತಹ ಕೈದಿಗಳಿಗೆ ಡಾಕ್ಟರ್ ನಾಗರಾಜ್ ಕೊಡ್ತಾ ಇದ್ದಂತಹ ವ್ಯವಸ್ಥೆ ಇದು. ಪ್ರೆಸ್ ನೋಟ್ ಅದರ ಬಗ್ಗೆ ನಿಮಗೆ ಮೊದಲು ಎನ್ಐಎ ಅವರು ಕೊಟ್ಟಿದ್ದಾರೆ. ಸೇಮ್ ಪ್ರೆಸ್ ನೋಟ್ ಇದೆ, ಫ್ಯಾಕ್ಚುಯಲ್ ಅದು ಏಜೆನ್ಸಿ. ಬಟ್ ಹಾಂ, ನಮ್ಮ ಸ್ಟಾಫ್ ಅದರಲ್ಲಿದೆ. ಅವ್ರ ಮೇಲೆ ಅವ್ರ ರಿಪೋರ್ಟ್ ಬಂದಮೇಲೆ ನಾವು ಎನ್ಕ್ವೈರಿ ನ್ಯಾಚುರಲ್ ಆಗಿ ಇದರ ಸಮಸ್ಯೆ ಆದಮೇಲೆ ನಾವು ಮಾಡಲೇಬೇಕು, ಎನ್ಕ್ವೈರಿನೂ ಮಾಡಬೇಕು ಮತ್ತು ಏನು ಕ್ರಮ ತಗೊಳ್ಬೇಕು. ಈ ಪ್ರೆಸ್ ನೋಟ್ ಅದರ ಬಗ್ಗೆ ನಿಮಗೆ ಮೊದಲು ಎನ್ಐಎ ಅವರು ಕೊಟ್ಟಿದ್ದಾರೆ. ಸೇಮ್ ಪ್ರೆಸ್ ನೋಟ್ ಇದೆ, ಫ್ಯಾಕ್ಚುಯಲ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಈ ಉಗ್ರನಿಗೆ ನೆರವು ಕೊಟ್ಟಂತ ಸಂಬಂಧಪಟ್ಟಂತೆ, ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಈಗ ಎಸ್ಐ ಪಾಷಾ ವಿರುದ್ಧ ಏನು ಕ್ರಮ ಆಗತ್ತೆ, ಜೊತೆಗೆ ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಡಾಕ್ಟರ್ ಕುರಿತಂತೆ? ಖಂಡಿತವಾಗ್ಲೂ ಪ್ರತಿಮಾ, ಏನು ಉಗ್ರ ನಾಸರ್ಗೆ ಸಹಾಯ ಮಾಡಿದಂತ ಆರೋಪದಲ್ಲಿ ಈಗಾಗಲೇ ವೈದ್ಯ ನಾಗರಾಜ್ ಮತ್ತು ಎಎಸ್ಐ ಚಾನ್ ಪಾಷಾ ಮತ್ತು ಜುನೈದ್ ತಾಯಿಯನ್ನ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡು ಎನ್ಐಎ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇದ್ರ ಜೊತೆಯಲ್ಲಿ ಎಎಸ್ಐ ಆಗಿದ್ದಂತ ಸಿಆರ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಎಎಸ್ಐ ಆಗಿದ್ದಂತ ಚಾನ್ ಪಾಷಾ ಮೇಲೆ ಇಲಾಖಾ ತನಿಖೆ ಮತ್ತು ಅವರನ್ನ ಸಸ್ಪೆಂಡ್ ಮಾಡಿ ಈಗಾಗಲೇ ಕಮಿಷನರ್ ಆದೇಶವನ್ನ ಮಾಡಿರುವಂತದ್ದು ಮತ್ತು ಈಗಾಗಲೇ ಏನು ಎನ್ಐಎ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಅಂಶಗಳು ಕೂಡ ಚಾನ್ ಪಾಷಾ ಅಂಡ್ ನಾಗರಾಜ್ ವಿಚಾರವಾಗಿ ಈಗ ಹೊರಬೀಳ್ತಾ ಇರುವಂತದ್ದು. ನಾಗರಾಜ್ ಸುಮಾರು ಈ ಆಂಡ್ರಾಯ್ಡ್ ಮೊಬೈಲ್ಗಳು ಮತ್ತು ಏನು ಕೀಪ್ಯಾಡ್ ಮೊಬೈಲ್ಗಳಿದೆ ಅದನ್ನ 1000 ಗಟ್ಟಲೆ ದುಡ್ಡಿಗೆ ಅದನ್ನ ಮಾರಾಟವನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಅಂಶಗಳು ಗೊತ್ತಾಗಿರುವಂತದ್ದು. ಅಲ್ಲದೆ 70 ಲಕ್ಷಕ್ಕೂ ಅಧಿಕ ಹಣವನ್ನ ಸಹಾಯಕಿ ಪವಿತ್ರ ಮುಖಾಂತರವಾಗಿ ಟ್ರಾನ್ಸಾಕ್ಷನ್ ಅನ್ನ ಕೂಡ ಮಾಡಿರೋದು ಗೊತ್ತಾಗಿದೆ. ಅಲ್ಲದೆ ಚಾಂದ್ ಪಾಷಾ ತನ್ನ ಮಗನ ಅಕೌಂಟ್ ಮುಖಾಂತರವಾಗಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿರೋದು ಕೂಡ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಸದ್ಯ 6 ದಿನ ಈ ಮೂವರನ್ನು ಕೂಡ ಈ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಎನ್ಐಎ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.